ಮಹಾಭಾರತದಿಂದ ಕರ್ಣನ ಕಥೆ. ಮಹಾಭಾರತದ ಕತೆ ಧರ್ಮದ ಹೋರಾಟ ಮತ್ತು ಆದರ್ಶಗಳನ್ನು ಪ್ರತಿಪಾದಿಸುತ್ತಿರುವ ಕಥೆಗಳ ಜೊತೆ ಕರ್ಣನ ಕತೆ ಬಹುಮಹತ್ವಪೂರ್ಣವಾಗಿದೆ. ಕರ್ಣನು ಮಹಾಭಾರತದಲ್ಲಿ ಒಂದು ವಿಶೇಷ ಪಾತ್ರ ವಹಿಸಿದ್ದನು. ಅವನು ತನ್ನ ಜೀವನದಲ್ಲಿ ಸಾಕಷ್ಟು ಸಂಕಟಗಳನ್ನು ಅನುಭವಿಸಿದನು, ಆದರೆ ಅವನು ಎಂದಿಗೂ ಸತ್ಯದಿಂದ ಕಡಿವಾಣ ಹಾಕುತ್ತಿರಲಿಲ್ಲ. ಮಹಾಭಾರತದ ಹೋರಾಟವು ಕೌರವ ಮತ್ತು ಪಾಂಡವರೆಂಬ ಎರಡು ಗುಂಪುಗಳ ನಡುವೆ ನಡೆಯುತ್ತಿತ್ತು. ಪಾಂಡವರು ಧರ್ಮವನ್ನು ಪ್ರತಿಪಾದಿಸುವ ಪ್ರಗತಿಶೀಲ ನಾಯಕರು, ಆದರೆ ಕೌರವರು ನಿಂತುಕೊಂಡು ತಮ್ಮ ಸ್ವಾರ್ಥ ಹಾಗೂ ಅಹಂಕಾರವನ್ನು ಹೊತ್ತಿದ್ದರು. ಇಲ್ಲಿ ಕರ್ಣನು ಮುಖ್ಯ ಪಾತ್ರ ವಹಿಸಿದನು. ಕರ್ಣನ ಜನ್ಮ ಹೇಗಾಯಿತೆಂದರೆ, ರಾಜಕುಮಾರಿ ಕುಂತಿ ಸತ್ಯನಿಷ್ಠನಾದ ಪ್ರಜ್ಞಾಶಾಲಿ ಮಹಿಳೆ. ಅವಳಿಗೆ ಇಷ್ಟವಾಗಿದ್ದ ದೇವತಾ ಸೂರ್ಯ ದೇವರನ್ನು ನಮಸ್ಕರಿಸಿ ದೇವರ ಆಶೀರ್ವಾದದಿಂದ ಸೂರ್ಯನಿಂದ ಕರ್ಣನ ಜನ್ಮವಾಗಿತ್ತು. ಆದರೆ ಈ ಮಗುವನ್ನು ತನ್ನ ಪ್ರತಿಷ್ಠೆ ಮತ್ತು ಗೌರವದ ವಿಷಯವಾಗಿ ಯೋಚಿಸಿ ಕುಂತಿ ಅವನನ್ನು ಬುಟ್ಟಿಯಲ್ಲಿ ಇಟ್ಟು ಅಳುತ್ತಾ ನೀರಿನಲ್ಲಿ ತೇಲಿ ಬಿಡುತ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಕರ್ಣನು ಅಭಿರಥ ಮತ್ತು ರಾಧಾ ದಂಪತಿಯ ಮಗನಾಗಿ ಬೆಳೆದನು. ನಂತರ ಕರ್ಣನು ತನ್ನ ನಾಯಕತ್ವ ಮತ್ತು ಧೈರ್ಯವನ್ನು ಪ್ರದರ್ಶಿಸಲು ಆರಂಭಿಸಿದನು. ಆದರೆ ಅವನಿಗೆ ಜನ್ಮದ ವೈಶಿಷ್ಟ್ಯವನ್ನು ಅರಿಯುವ ಮತ್ತು ಹಿರಿತನವನ್ನು ಗ್ರಹಿಸುವ ಸಂದರ್ಭಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಿಸಿದವು. ಕರ್ಣನು ತನ್ನ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ನಡೆಸಿದನು. ಅವನು ಧರ್ಮನಿಷ್ಠ, ಧೈರ್ಯಶಾಲಿ, ಆದರೆ ಕೆಲವೊಮ್ಮೆ ಅವನು ತನ್ನ ಅವಗಾಹನ ಮತ್ತು ಎದೆಗೆ ಬರುವ ಸಂಕಟಗಳನ್ನು ಸರಿಪಡಿಸಿದನು. ತನ್ನ ಅತ್ಯುತ್ತಮ ಯೋಧತನದಿಂದ ಮಹತ್ವಪೂರ್ಣ ಹೋರಾಟಗಳನ್ನು ಗೆದ್ದಿದ್ದರೂ ಅವನು ದುರಾಕ್ರಮದಲ್ಲಿ ಸಿಕ್ಕಿದ್ದನು. ಪಾಂಡವರನ್ನು ಹೋರಾಡುವ ಸಂದರ್ಭದಲ್ಲಿ ಕರ್ಣನು ಅರ್ಜುನನ ಪ್ರತಿಸ್ಪರ್ಧಿಯಾಗಿ ಬಹುಮಾನ ಸಾಧನೆಗೆ ಹೆಸರಾಗಿದ್ದನು. ಕರ್ಣನು ತನ್ನ ಶಕ್ತಿಯೊಂದಿಗೆ ಅನೇಕ ಸಿದ್ಧತೆಗಳನ್ನು ಮಾಡುತ್ತಿದ್ದನು, ಆದರೆ ಅವನ ಹೋರಾಟ ಮತ್ತು ನಂಬಿಕೆಗಳು ಅಪಘಾತಗಳನ್ನು ಹೇಗಾದರೂ ಖಂಡಿತವಾಗಿ ದೂರ ಮಾಡಿ ಬಂದವು. ಕೃಷ್ಣ, ಮಹಾಭಾರತದ ಧರ್ಮವನ್ನು ಪ್ರತಿಪಾದಿಸುವ ಪ್ರೇರಣಾಶಕ್ತಿಯು, ಕರ್ಣನೊಂದಿಗೆ ಒಂದು ಪ್ರಮುಖ ಸಂಭಾಷಣೆಯನ್ನು ನಡೆಸಿದನು. ಅವನು ಹೇಳಿದನು, ಕರ್ಣ, ನಿನ್ನ ಜನ್ಮದ ವಿಚಾರವನ್ನು ನೀನು ತಿಳಿದುಕೊಳ್ಳಬಹುದು. ನಿನ್ನ ನಿಜವಾದ ಅಸ್ತಿತ್ವದ ಬಗ್ಗೆ ನನಗೆ ಹೇಳಬಹುದು. ಆದರೆ ಅವನು ಎಂದಿಗೂ ತನ್ನ ಹೋರಾಟದ ಜೊತೆ ಕಾಪಾಡಿಕೊಳ್ಳುವನು. ಮಹಾಭಾರತದ ಯುದ್ಧವು ಪ್ರವಾಹದಂತೆ ಮುಂದುವರಿದಾಗ ಕರ್ಣನು ತನ್ನ ಪ್ರತಿಜ್ಞೆಗಳಲ್ಲಿ ನಂಬಿಕೆ ಬಿಟ್ಟು ಅವನು ತಾಳ್ಮೆಯೊಂದಿಗೆ ಹೋರಾಡುತ್ತಾ ಇದ್ದನು. ಅವರು ಅರ್ಜುನ ಮತ್ತು ಇತರ ಶಕ್ತಿಶಾಲಿ ಯೋಧರೊಂದಿಗೆ ಬಹುಮಟ್ಟಿನಲ್ಲಿ ಪ್ರಕ್ಷೋಭಗೊಳಿಸಿದನು. ಆದರೂ ಕೊನೆಯ ಹೋರಾಟದಲ್ಲಿ ಭೀಮನು ತನ್ನ ದಕ್ಷತೆಯಿಂದ ಕರ್ಣನನ್ನು ಸೋಲಿಸಿದನು, ಮತ್ತು ಅರ್ಜುನನು ಹಾರಿದ ದಕ್ಷಿಣ ಚಕ್ರದಿಂದ ಅವನು ಕೊನೆಗೂ ಜ್ಞಾನಪೂರ್ವಕವಾಗಿ ಮೃತನಾದನು. ಕರ್ಣನ ಕುರಿತು ಅನೇಕ ಕಥೆಗಳು, ಗೀತೆಗಳು ಮತ್ತು ಶ್ಲೋಕರೂಪದ ನಾಟಕಗಳು ಇವೆ. ಅವನು ಯಾವುದಕ್ಕೂ ದೂರವಿದ್ದರೂ ಧರ್ಮದ ಪರ ಪ್ರವಾದಿ ಮತ್ತು ಸತ್ಯದ ಬಗ್ಗೆ ನಂಬಿಕೆಯನ್ನು ಸದುಪಯೋಗಿ ಸಾಧನೆಗಳಿಂದ ಪಡೆದುಕೊಂಡಿದ್ದನು. ಕರ್ಣನ ಕಥೆ ನಮಗೆ ಸದಾ ಒಂದು ಸಂದೇಶವನ್ನು ನೀಡುತ್ತದೆ: ಹೋರಾಟ ಮತ್ತು ಧೈರ್ಯವು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ಜೀವನದಲ್ಲಿ ಸಂಕಟಗಳು ಎದುರಿಸುವಾಗ ಸಹ ಧೈರ್ಯವಂತಿಕೆಯಿಂದ ಮುಂದೆ ಹೋಗಲು ಪ್ರೇರಣೆಯಾಗಿರಬೇಕು. ಹೀಗಾಗಿ ಕರ್ಣನ ಜೀವನ ಮತ್ತು ಅವನ ಸಂದೇಶವು ಸದಾ ನಾವುಳ್ಳಿಯ ಪಾಠಗಳನ್ನು ನೀಡುತ್ತಿದ್ದು, ಮಹಾಭಾರತದ ಭೀಮಾನದ ಅನೇಕ ಹೋರಾಟಗಳನ್ನು ಪ್ರೇರಣೆ ನೀಡುತ್ತದೆ.